ಮಾಡ್ಯಾವೆ 1 ಲಕ್ಷ ಹೋಗಿ 2 ಖರ್ಚಾತ 1 ಕರಿಂದಾರ ಬೇಡವನವ ಅವ್ರು ರಿಟೈರ್ಡ್ ಆದ್ರು ಇವ್ರು ಅವ್ರ ಪೈನ್ ತಗೊಂಡು ಇವ್ರು ಮಾಡ್ಕೊಡ್ಬಾರ ಜವಾಬ್ದಾರಿ ಇವ್ರ ಮಾಡ್ಕೊಡ್ತಾರೆ ಒಳ್ಳೆಯವ್ರಿಂದ. ಅಲ್ಲ ನಾನಿಲ್ಲಿಗೆ ಬಂದಂತ ಅವ್ರ ಕೂಡ ಸೈನ್ ಹಾಕಿಸ್ಕೋಬೇಕು. ಅಲ್ಲ ಬಂದಂತ ಹೇಳಿದ್ರು ಮಾಡ್ಕೊಡ್ತಾರೆ ಅಮ್ಮ, ನಾನು ಹೇಳಿದೀನಿ ಈಗ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ರೆಕಾರ್ಡ್ಗಳಿದ್ರೆ ನೀವೇನೆ ಇದ್ ಮಾಡ್ಕೊಳ್ಳಿ. ಅಲ್ಲಲ್ಲ ನಿಮ್ಮ ಅಮ್ಮ ನಿಮ್ಮ ಹತ್ರ ಹಿಂದಿನವು ರೆಕಾರ್ಡ್ಗಳಿದ್ರೆ ಎಲ್ಲ ತಗೊಂಡ್ಬಂದು ಕೊಟ್ಬಿಡಿ. ಇಟ್ಕೊಂಡ್ರೆ ಅವ್ವ ಇವತ್ತು ದುಡ್ಡು ಬರೋದು ಇವ್ರಿಗೆ ಎಲ್ಲೆಲ್ಲಿ ಕಾಣಿಸಿನ ದೇವ್ರ ಭಗವಂತ ಅದೊಂದು ಮಾಡಿಸ್ಕೊಂಡಲ್ಲ ಜಲಾಕ್ಷ ಇದರಲ್ಲಿ ಅರ್ಕಲ್ಗೋಡು ಇದರಲ್ಲಿ ಹೈಯೆಸ್ಟ್ ಪರಿಹಾರ ತಗೊಂಡ್ರೆ ಇದು ನಮ್ಮ ಮನೇಲಿ 10 ಎಕರೆ ಐತವ ಬಂದು ಮನಗದೆ ಅಲ್ಲಿ ಜಾಗ ಹೈಯೆಸ್ಟ್ ಪರಿಹಾರ ಅದೇನ್ ದರಖಾಸ್ತ ಇಲ್ಲ ನಿಮ್ದು ಸ್ವಂತದ್ದ? ತಗಂದ್ರದ 6 ಎಕರೆ ದರಖಾಸ್ತಿಂದ 4 ಎಕರೆ ಅಲ್ಲಿ ಇರೋದೇ ಬಂಡೆ, ಅಲ್ಲಿ ಬರಲ್ಲ ಬಂಡೆ, ಅಲ್ಲೇ ಬಂಡೆ 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 ಆಯ್ತು. ಅಲ್ಲಿ ಮನಗ ಜಾಗವೇ ಅದು. ಆಯಿತು, ನೀವು ನನ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಮ್ಮ. ನಾನು ಅಷ್ಟು ದೊಡ್ಡವಳು ಅಲ್ಲ. ಆ ಥರ ದೊಡ್ಡವಳಾಗಿದ್ರೆ ಈಗ ನಿನ್ನ ತೆಜ್ಜಲ್ಲಿ ಬೇಕಾದ್ರೆ ಈಗ ಬನ್ನಿ ಬೇಕಾದ್ರೆ ಹಾಸನಿಗೆ, ನಾನು ಬೇಕಾದ್ರೆ ಮಾತಾಡ್ತೀನಿ. ಯಾಕೆಂದರೆ ನೀವು 6-5ರಲ್ಲಿ ಜಸ್ಟ್ ಇವಾಗ ಕೊಟ್ಟಿದ್ದೀರಾ, ಅರ್ಜಿ ಕೊಟ್ಟಿದ್ದೀರಾ. ಇವತ್ತಾಗಲೇ 17 ಅಂದರೆ 8, 9, 10, 11, 12 ದಿನ ಆಗಿದೆ ಇವತ್ತಿಗೆ. ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ, ಅವ್ರು ಕೊಡ್ಲಿಲ್ಲ ಅಂದ್ರೆ ಅವ್ರು ಕೊಡ್ಲಿಲ್ಲ ಗೊತ್ತಾಗಲ್ಲ. ನೀನ್ ಹೇಳಿದ ಬಾಯಿಲಿ ಅರ್ಜಿ ಕೊಟ್ರೆ ಮಾತಾಡ್ತಾರೆ, ನೀನ್ ಅರ್ಜಿ ಕೊಡ ಮಾತಾ ಅಂದ್ರು. ಅವರು ಅರ್ಜಿನ 1000 ಇಸ್ಕೊತಾರೆ ಅಂದ್ರೆ ಇನ್ನೊಂದ್ ದಿವಸ ಇವ್ರು ನಾ ಮಾಡ್ಕೊಡ್ತೀವಿ ಬಿಡ ಮನೆ ಹೋಗ್ಬೇಡ ಅಂದ್ರು. ಇದೇ ತರ ಹೇಳಿದ್ದು. ಈಗ ಯಾರಿಗೆ ಆಗ್ಲಿ ನಾವು ಮಾಡ್ಕೊಡ್ತೀವಿ ಇದು ಯಾರೂ ನಂಬಬೇಡಿ. ಅರಣ್ಯ ಬೇಕಾದ್ರೆ ಕರ್ನಾಟಕದಲ್ಲಿ ಎಷ್ಟು ಇಲಾಖೆಗಳವೆ, ಎಷ್ಟು ಡಿಪಾರ್ಟ್ಮೆಂಟ್ಗಳು, ಅವನ್ನ ನಂಬಿ. ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಯಾರೂ ನಂಬಬೇಡಿ. ರೈತರೇ ಆಗಿರ್ಬೋದು, ಕೆಳ ಹಂತದಲ್ಲಿ ದುಡಿತಿರುವಂತಹ ಇಂಥ PCP ನೌಕರರುಗಳು ನೋಡಿ, ಇಲ್ಲಿ ಕೂತವರಲ್ಲ ಅಮಾಯಕರು, ಈ ಥರದರೇ ಆಗಿರ್ಬೋದು, ಇವ್ರು ಯಾರೂ ನಂಬಬೇಡಿ. ಏಕೆಂದರೆ ಇವರು ದೋಣಿ ಮುಂದಕ್ಕೆ ಹೋಗ್ಬಿಡ್ತದೆ ಅಂತ ಹೇಳಿ ಊರು ತಲುಪಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕಟಪ್ ಮಾಡ್ತಾರೆ. ನಾನು ನಂಬರ್ ತಗೊಳ್ಳಿ. ನಾನು ಯಾವುದಕ್ಕೆ ಕೆಲಸಕ್ಕೆ ಇಲ್ಲಿಗೆ ಬಂದಿದ್ದು ನೌಕರರುಗಳ ಕೆಲಸಕ್ಕಾಗಿ. ನೀವು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದಕ್ಕೆ ನಾನೊಂದು ನಿಮಗೆ ಈ ಪರಿಹಾರನ ನಿಮ್ಮ ಮಾತು ಕೇಳದೆ ಹೋದ್ರೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇರ್ತದೆ. ಯಾಕೆಂದರೆ ನೀವು ಬೆಳೆದಿರೋ ಬೆಳೆನ ನಾವು ಇವತ್ತು ಊಟ ಮಾಡ್ತಿರೋದು. ರೈತರಿಲ್ಲ ಅಂದರೆ ನನಗೆ ತಿಳಿದಂಗೆ ಭಾರತ ದೇಶದ ಬೆನ್ನೆಲುಬು ಅಂದರೆ ರೈತನೇ. ರೈತರೇ ಯಾರೇ ರೇಂಜರ್ ಬರಲಿ, ಯಾರೇ ಇದು ಬರಲಿ. ಆಯ್ತು, ನೀವು ನನ್ನ ನಂಬರ್ ತಗೊಳ್ಳಿ.